ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಇದು 1.5 ಎಕರೆ ತೆಂಗಿನ ತೋಟ, ಸಿಟಿಗೆ ತುಂಬ ನಿಯರಲ್ಲಿ ಇರ್ತಕ್ಕಂಥ ಜಾಗ. ಸೊ ಅಲ್ಲಿ ಟ್ರೈನ್ ಹೋಗ್ತಾಯಿದೆ, ಅದು ರೈಲ್ವೆ ಟ್ರ್ಯಾಕು. ಸೊ ರೈಲ್ವೆ ಸ್ಟೇಷನ್ಗೂ ಸಹ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಜಾಗ ಇದು. 1.5 ಎಕರೆ ಎಲ್ ಶೇಪಲ್ಲಿ ಬರುತ್ತೆ. ಸೊ ಇದು ಬಂದು ಕಣ್ವ ರಿವರ್ ಸ್ಟ್ರೀಮ್ ನೀರಿಗೆ ಅಡ್ಜಸೆಂಟಾಗಿ ಇದೆ. ಸೊ ನೋಡಿ, ಇದು ರಸ್ತೆ ಮಣ್ಣು ರೋಡು, ಸಿಮೆಂಟ್ ರೋಡ್ ಸಿಗುತ್ತೆ ಇನ್ನೊಂದು 1/4 ಕಿಲೋಮೀಟ್ರಲ್ಲಿ. ಸೊ ಟಾರ್ ರೋಡಿಂದ 1 ಕಿಲೋಮೀಟ್ರ್ ಬರ್ಬೇಕಷ್ಟೇ. ಸೊ ಇದೆಲ್ಲ ಕಣ್ವ ರಿವರ್ ನೀರು ಹೋಗ್ತಕ್ಕಂಥ ಜಾಗ. ಸದ್ಯಕ್ಕೆ ನೀರಿಲ್ಲ ಇವಾಗ. ಸೊ ಈ ರಸ್ತೆ ಮೇಲೆ ಬಂದರೆ ನೋಡಿ, ಇದೆಲ್ಲ ಅದ್ಬಸ್ತಾಗಿದೆ. ಕೆಂಪು ಮಣ್ಣು ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಕೆಂಪು ಮಣ್ಣು. ಪ್ಲಸ್ ಈ ಕಡೆ ಎಲ್ಲ ಬೋರು, ಪ್ಲಸ್ ಬಾವಿಲೆಲ್ಲ ನೀರು ಸಿಗುತ್ತೆ. ಪಕ್ಕದ ಇದು ಆ್ಯಕ್ಚುಲಿ ಬಾವಿ. ಸೊ ಅದರಲ್ಲಿ ನೋಡಿ ಒಂದು 20 ಅಡಿಗೆ ನೀರು ಕಾಣಿಸ್ತಾ ಇದೆ ನಿಮಗೆ. ಸೊ ಇದು 1.5 ಎಕರೆ, ಇದರಲ್ಲಿ ಬೋರ್ ಇಲ್ಲ, ಬಟ್ ಒಂದು 60 ಫಲ ಬರ್ತಾ ಇರ್ತಕ್ಕಂಥ ಫಸಲು, ಒಳ್ಳೆ ಫಸಲು ಬರ್ತಾ ಇರ್ತಕ್ಕಂಥ ಎಲ್ಲಿ ಕೋಕೋನಟ್ ಟ್ರೀಸ್ ಇದೆ. ಇದು ಲ್ಯಾಂಡ್ ಬಂದು ಎಲ್ ಶೇಪ್ ಬರುತ್ತೆ. ಸೊ ಇವರು ಒಂದಷ್ಟು ಕ್ರಾಪ್ ಬೆಳೀತಾ ಇದ್ದಾರೆ, ಟೊಮೊಟೊ ಪ್ಲಸ್ ರೇಷ್ಮೆ ಬೆಳೀತಾ ಇದ್ದಾರೆ, ಆ ಬಾವಿ ನೀರು ಯೂಸ್ ಮಾಡಿ. ಇದು 1.5 ಎಕರೆ ಅದ್ಬಸ್ ಆಗಿರ್ತಕ್ಕಂಥ ಜಾಗ, ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ. ಸೊ ನಿಮಗೆ ರೈನಿ ಸೀಸನಲ್ಲಿ ಕಣ್ವ ನೀರನ್ನು ಸಹ ಈ ಜಮೀನು ಮುಂದಗಡೆನೇ ಹೋಗುತ್ತೆ. ಸದ್ಯಕ್ಕೆ ನೀರಿಲ್ಲ, ಬಟ್ ಸಿಟಿಯಿಂದ 1.5 ಕಿಲೋಮೀಟ್ರ್ ಅಷ್ಟೇ ಈ ಪ್ರಾಪರ್ಟಿ ಲೊಕೇಶನ್ಗೆ. ಸೊ ಇಷ್ಟು ಡಿಸ್ಟೆನ್ಸಲ್ಲಿ ಇದೊಂದು ರೀಸನಬಲ್ ಪ್ರೈಸ್ಗೆ ಇರ್ತಕ್ಕಂಥ ಜಾಗ, ಫಾರ್ಮ್ ಹೌಸ್ ಮಾಡ್ಕೋಬೋದು. ಸೊ ಬೆಂಗಳೂರಿಂದ ಓನ್ಲಿ 50 ಕಿಲೋಮೀಟ್ರ್ ಲೊಕೇಶನ್ಗೆ, ಕೆಂಗೇರಿಯಿಂದ 45 ಕಿಲೋಮೀಟ್ರು ಈ ಲೊಕೇಶನ್ಗೆ. ಸಿಟಿಯಿಂದ ಜಸ್ಟ್ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ. ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ಲು. ಸೊ ನೋಡ್ಬೋದು, ಎಲ್ಲ ಒರಿಜಿನಲ್ ನಾಟಿ ತೆಂಗಿನ ಮರಗಳು ಫಲ ಬರ್ತಾಯಿದೆ. ಸೊ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ ಸಿಟಿಯಿಂದ ಈ ಡಿಸ್ಟೆನ್ಸಲ್ಲಿ ರೀಸನಬಲ್ಗೆ ಇರ್ತಕ್ಕಂಥ ಪ್ರೈಸಲ್ಲಿ ಇರ್ತಕ್ಕಂಥ ಭೂಮಿ 1.5 ಎಕರೆ ಕೋಕೋನಟ್ ಫಾರ್ಮ್ ಲ್ಯಾಂಡು, ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ ಇರ್ತಕ್ಕಂಥ ಜಾಗ. ಸೊ 1.5 ಎಕರೆ.